ಶನಿವಾರ ಬೆಳಿಗ್ಗೆ ಇವತ್ತು ವಾರ ಇರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣವೇ ಬಾಗಿಲೆಲ್ಲ ತೊಳ್ಕೊಂಡೆ. ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂಥ 2 ಹೂಗಳನ್ನೂ ಕೂಡ ಹೊಸ್ಲಿಗೆನೇ ಇಟ್ಟೆ. ಇನ್ನು ಬಾಗಿಲೆಲ್ಲ ತೊಳೆದು ಒಳಗಡೆ ಬಂದಾದಮೇಲೆ ಈರುಳ್ಳಿ ಕೂಡ ಬಂದಿತ್ತು, ಅದನ್ನು ತಗೊಂಡೆ ಇರಲಿಲ್ಲ ಮನೆಯಲ್ಲಿ. ಹಾಗಾಗಿ ಇನ್ನು ನಾನು ಇವತ್ತು ಏರ್ ಪ್ಯಾಕಿಗೆ ಅಂತ ಹೇಳಿ ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಅಕ್ಕಿನ ಕುದಿಯೋಕೆ ಇಟ್ಬಿಟ್ಟು ನನ್ನ ಮಾರ್ನಿಂಗ್ ಡ್ರಿಂಕ್ನ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನು ಆ ಒಂದು ಫ್ಲ್ಯಾಕ್ಸ್ ಸೀಡ್ಸ್ ನೀಟಾಗಿ ಕುದ್ದಾದಮೇಲೆ ಅದಕ್ಕೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ, ಅದ್ರ ಜೊತೆಗೆ 1 ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಂಡು ನನ್ನ ಏರ್ಗೆ ಅಪ್ಲೈನ ಮಾಡ್ಕೊತಾ ಇದ್ದೀನಿ. ಇದು ಹೇರ್ನ ಸ್ಮೂತ್ ಮಾಡೋದ್ರ ಜೊತೆಗೆ ಒಂದು ಶೈನಿಂಗ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಅದೆಲ್ಲ ಹಾಕೊಂಡಾದ್ಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೂ ಕೂಡ ಒರೆಸ್ಬಿಟ್ಟೆ. ಇನ್ನು ನೆಕ್ಸ್ಟು ತಿಂಡಿಗೆ ಅಂತ ಹೇಳಿ ಅವಲಕ್ಕಿನ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ನೀರಲ್ಲಿ ನೆನೆಸೋವಂಥ ಅವಶ್ಯಕತೆ ಇರೋದಿಲ್ಲ. 2-3 ಸಲ ನೀಟಾಗಿ ತೊಳೆದ್ಬಿಟ್ಟು ಒಂದು 5-10 ನಿಮಿಷ ಬಿಟ್ಬಿಟ್ರೆ ಹುಡಿ ಹುಡಿಯಾಗಿ ಬಂದಿರುತ್ತೆ. ಇನ್ನು ಚರಿಗೂ ನನಗೂ ದೋಸೆ ಬ್ಯಾಟರ್ ಇತ್ತು, ಹಾಗಾಗಿ ಅದಕ್ಕೂ ಕೂಡ ಸ್ವಲ್ಪ ಚಟ್ನಿನ ರುಬ್ಕೊಂಡೆ. ಇನ್ನು ಟೀ ಇಡಬೇಕು ಅಂತ ಬಂದೆ, ಅಷ್ಟರಲ್ಲಿ ಚರಿಮ ಕೂಡ ಎದ್ರು. ಅವ್ರು ಎದ್ದು ಸ್ವಲ್ಪ ಹೊತ್ತು ಕೈ ಬಿಡಲ್ಲ, ಹಾಗಾಗಿ ಅವ್ರನ್ನ ಎತ್ಕೊಂಡೆ ನಾನಿಲ್ಲಿ ಕಾಫಿನ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ದು ಜೆಲ್ಲು ಮಿಕ್ಕಿತ್ತು ಅಂತ ಹೇಳಿ ಸುನಿ ಏರ್ಗೂ ಸ್ವಲ್ಪ ಅಪ್ಲೈ ಮಾಡಿಕೊಟ್ಟೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.